ಹಾಯ್ ಹಲೋ ನಮಸ್ತೆ. ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಮಧುರಮ್ಮ ಜಾತ್ರೆದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ನೀವು ನೋಡ್ಬೋದು, ಇದೇ ಮಧುರಮ್ಮ ಟೆಂಪಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಜಾತ್ರೆಗೆ ಒಂದ್ಸರಿ ಆರ್ಕೆಸ್ಟ್ರಾ ಕರೆಸೋದು ಒಂದು ಮೊದಲಿಂದ ನಡ್ಕೊಂಬಂದಿರೋ ಪದ್ಧತಿ ಅನ್ಕೊತೀನಿ. ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹಬ್ಬ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ನೈಟಲ್ಲೆಲ್ಲ ಫುಲ್ ಆರ್ಕೆಸ್ಟ್ರಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇತ್ತು. ಎಲ್ಲ ಕಡೆಯಿಂದನೂ ಬಂದು ಸಿಂಗರ್ಸು, ಸಾಂಗ್ಸು, ಡ್ಯಾನ್ಸು ಅದೆಲ್ಲ ಹೇಳ್ತಾಯಿದ್ರು. ನೈಟಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ನಾನು ಬೆಳಗ್ಗೆ ಬರೋ ಅಷ್ಟರಲ್ಲಿ ತೇರು ಆಲ್ರೆಡಿ ಮುಂದೆ ಹೋಗಿತ್ತು. ಇಲ್ಲಿ ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಒಂದು ಸ್ವಲ್ಪ ದೂರ ಎಳೆದ್ಬಿಟ್ಟು 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹಬ್ಬ. ಅದಾಗ್ಬಿಟ್ಟು ತೇರು ಎಳೆದು ಸ್ವಲ್ಪ ದೂರ ನಿಲ್ಲಿಸ್ತಾರೆ. ಇದು ದೊಡ್ಡನಾಗಮಂಗಲದಲ್ಲಿರೋದು. ಸ್ವಲ್ಪ ದೂರ ನಿಲ್ಲಿಸ್ತಾರೆ. ಅದಾದಮೇಲೆ ಒಂದು 4 ಅಥವಾ 5 ಗಂಟೆ ಹಂಗೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇದು ಎಲ್ಲಿಗೆ ಹೋಗಿ ಸೇರುತ್ತೆ ಅಂತಂದರೆ ಮಧುರಮ್ಮ ಟೆಂಪಲ್ ತೋರಿಸಿದ್ನಲ್ಲ, ಸೊ ಅಲ್ಲಿಗೆ ಹೋಗಿ ಸೇರುತ್ತೆ ಇದು. ಇವಾಗ ನೀವು ನೋಡ್ತಿರ್ಬೋದು, ಇದು ಮಧುರಮ್ಮ ಟೆಂಪಲ್ಗೆ ಹೋಗೋ ದಾರಿ. ಇಲ್ಲೆಲ್ಲ ಫುಲ್ ಜಾತ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲೆಲ್ಲ ಊಟಕ್ಕೂ ಪ್ರೊವೈಡ್ ಮಾಡಿರ್ತಾರೆ. ಊಟ, ನೀರು ಎಲ್ಲ ಇರುತ್ತೆ. ದಾನಿಗಳಿರ್ತಾರಲ್ವ, ಸೊ ಅವರೆಲ್ಲನೂ ಊಟಕ್ಕೂ ಅರೇಂಜ್ ಮಾಡಿರ್ತಾರೆ. ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ, ಈ ಥರ ನೋಡಿ ಇಲ್ಲಿ ಊಟ ಕೊಡ್ತಾ ಇದ್ದಾರಲ್ವ, ಸೊ ಈ ಥರನೂ ಇರುತ್ತೆ. ಜನ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಈವ್ನಿಂಗ್ ತೇರು ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಒಂದು 5 ಗಂಟೆ ಹಂಗೆ ಮತ್ತೆ ಅಲ್ಲೆಲ್ಲಿ ನಿಲ್ಲಿಸಿರ್ತಾರಲ್ವ, ಅಲ್ಲಿಂದನೇ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಹೋಗಿ ಒಂದು 7 o'clock ಆಗುತ್ತೆ ಮಧುರಮ್ಮ ಟೆಂಪಲ್ನ ರೀಚ್ ಆಗೋಕ್ಕೆ. ಅಷ್ಟು ದೂರ ಇದೆ. ಅಂದರೆ ಅದನ್ನು ಎಳ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸೋದು 7 ಗಂಟೆ ಆಗುತ್ತೆ. ಇವಾಗ ನೀವು ನೋಡ್ಬೋದು ಎಷ್ಟು ರಶ್ ಇದೆ, ಎಷ್ಟು ಜನ ಸೇರಿದ್ದಾರೆ ಇಲ್ಲಿ ಅಂತ. ಇಲ್ಲೆಲ್ಲ ಎತ್ತಿನ ಮೆರವಣಿಗೆನೂ ಇರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು. ಈಗ ನನಗೆ ಇಲ್ಲಿ ಎಷ್ಟು ಥರ ಎತ್ತುಗಳು ಕರ್ಕೊಬಂದು ನಿಲ್ಸಿದ್ರು, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವಕ್ಕೆಲ್ಲ. ತುಂಬ ನೋಡೋಕ್ಕೆ ಚೆನ್ನಾಗಿಯೇ ಅನಿಸ್ತಾ ಇತ್ತು. ಸೊ ಹಾಗಾಗಿ ಈ ವರ್ಷ ಒಂಥರ ಹಬ್ಬ ಚೆನ್ನಾಗಿ ಅನ್ನಿಸ್ತು.
ಜಾತ್ರೆ ಫುಲ್ ಸೂಪರ್. ನನಗಂತೂ ಜಾತ್ರೆ ಹೋದಾಗೆಲ್ಲ ಬಳೆ ಹಾಕಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ಹಾಗಾಗಿ ಯಾವ ಜಾತ್ರೆಗೆ ಹೋದ್ರೂ ಬಿಡಲ್ಲ. ನನ್ನ ಹತ್ರ ಬಳೆ ನಾನು ಡೈಲಿ ಹಾಕಲ್ಲ, ಆದ್ರೂ ಬಳೆ ಹಾಕಿಸ್ಕೊಂಡೇ ಬರೋದು. ಅದೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಇವಾಗ ಫುಲ್ ಬಿಸಿಲಿರೋದ್ರಿಂದ ಕುಲ್ಫಿ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡು ಇವಾಗ ತಿಂತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಹೆವಿ ಸ್ವೀಟ್ ಹಾಕಿದ್ರು. ನಂಗೆ ಸ್ವೀಟ್ ಅಂದರೆ ಫಸ್ಟ್ ಆಗಲ್ಲ, ಅಂದರೆ ಲೈಟಾಗಿರಬೇಕು. ಬಟ್ ಅದಂತೂ ಅದು ಯಾವ ಥರ ಮಾಡಿದ್ರೋ ಗೊತ್ತಿಲ್ಲ, ಚೆನ್ನಾಗಂತೂ ಇರಲಿಲ್ಲ ನನಗೆ. ಇನ್ನೊಂದು ತೇರು ಯಾವ ಊರಿದು? ಲಕ್ಷ್ಮೀನಾರಾಯಣ ಗುಳಿಮಂಗಳ. ಗುಳಿಮಂಗಳ ಏನ್ ಜನಪ್ಪ ದೇವ್ರೆ, ಸೂಪರ್ ಆಗಿ ನಡೀತೈತೆ ಜಾತ್ರೆ. ಇನ್ನೊಂದು ಎರೆಯಿಂದ ಬರ್ತಿರುವಂಥ ತೇರು. ಎರಡು ಬರ್ತಾ ಇದ್ದ ತೇರಲ್ಲಿ, ಇನ್ನೊಂದೆಲ್ಲ ಐತದೆ. ಇದು ಲಕ್ಷ್ಮೀ ನಾರಾಯಣಪುರ. ಈ ಕಡೆ ಬಾ. ಸರ್ ಪೊಲೀಸರು ಸಾಹೇಬರು ಸ್ವಲ್ಪ ನಮ್ಮ ತೇರ್ಗೆ ಜಾಗ ಮಾಡ್ಕೊಡ್ಬೇಕಾಗಿ ವಿನಂತಿ. ಗಾಡಿಗಳು ಬಂದ್ರೆ ಅಡ್ಡ ಸಿಕ್ಕಂಡು ನಮ್ಮ ಹುಡುಗರು ಬಂದು ತಲೆ ಬರ್ತಾರೆ, ಅದಕ್ಕೆ ನಾವು ಜವಾಬ್ದಾರಲ್ಲ. ದಯವಿಟ್ಟು ಸಹಕಾರ ಕೊಡಿ. ನಾವು ಯಾರಿಗೂ ತೊಂದರೆ ಮಾಡೋರಲ್ಲ, ನಮಗೂ ಯಾರು ತೊಂದರೆ ಮಾಡೋದು ಬೇಡ. ನಾವು ಲಕ್ಷ್ಮೀಪುರ ಕುಲಗಂಗ ಅಂದ್ರೆ ನಾವು ತುಂಬಾ ಗುಪ್ತಚರಗಳಿದ್ದಂಗೆ, ಬಂದ್ರೆ ಮುನಿಗಳಿದ್ದಂಗೆ. ಅದರಿಂದ ದಯವಿಟ್ಟು ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೈಟ್ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ದು. ಇದಾಗಿತ್ತು ಮಧುರಮ್ಮ ಜಾತ್ರೆ ಕ್ಲಿಪ್ಪಿಂಗ್ಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.